ಪರಿವರ್ತನಾ ಪರ್ವ ಇವತ್ತಿನಿಂದ ಕಲಬುರಗಿಯಿಂದ ಪ್ರಾರಂಭ ಆಗ್ತಿದೆ. ಅದರಲ್ಲಿ ಪದಾಧಿಕಾರಿಗಳ ಘೋಷಣೆ ಸೇರಿದಂತೆ ಇನ್ನಿತರ ಕಾರ್ಯಗಳು ನಡೀತಿವೆ. ರಾಜ್ಯಾದ್ಯಂತ ರಾಜಕೀಯ ಪಕ್ಷವಾಗಿ ಕೇವಲ 3 ತಿಂಗಳ ಕಾಲಾವಧಿಯಲ್ಲಿ ರಾಜ್ಯಾದ್ಯಂತ ಪರಿಸರಿಸುವ ಕೆಲಸ ಆಗ್ತಿದೆ ಅಂತ ಶಿವಸೇನಾ ಕಾರ್ಯದರ್ಶಿ ಗಂಗಾಧರ್ ಕುಲಕರ್ಣಿ ಅವರು ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಚಾಟಿ ಏಟು ಬೀಸುವ ನಿರ್ಧಾರ ನಾವು ಮಾಡಿದ್ದೇವೆ. ಬಾಂಗ್ಲಾ ನುಸುಳುಕೋರರ ವಿರುದ್ಧ ಶಿವಸೇನೆ ತೊಡೆತಟ್ಟಿ ನಿಲ್ಲುತ್ತದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ರಾಜ್ಯ ಪ್ರವಾಸವನ್ನು ಪ್ರಾರಂಭ ಮಾಡಿದ್ದೀವಿ. ಕಲಬುರಗಿಯಿಂದ ಇವತ್ತು ಪ್ರಾರಂಭ ಆಗಿದೆ. ಮೊದಲನೇ ಹಂತದೊಳಗೆ ಪರಿವರ್ತನಾ ಪರ್ವ ಅನ್ನುವಂಥ ಹೆಸರಿನಿಂದ ಇವತ್ತಿನಿಂದ ಇದರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. 10 ಜಿಲ್ಲೆಗಳಲ್ಲಿ ಮೊದಲನೇ ಹಂತದ ಪ್ರವಾಸ ನಿರ್ಧಾರ ಆಗಿದೆ. ಇಲ್ಲೇ ಇವತ್ತು ಮುಗಿಸ್ಕೊಂಡು ಬೀದರ್, ಅದಾದ ನಂತರ ರಾಯಚೂರು, ಯಾದಗಿರಿ, ಹಾವೇರಿ, ಕಾರವಾರ, ಧಾರವಾಡ, ಬಾಗಲಕೋಟೆ, ಬಿಜಾಪುರ, ಹೀಗೆ ಮೊದಲನೆಯ ಹಂತದ ಪರಿವರ್ತನಾ ಪರ್ವ ಅನ್ನುವಂಥ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ. ಇವತ್ತಿನಿಂದ ವಿದ್ಯುಕ್ತ ಚಾಲನೆ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ಪಕ್ಷವನ್ನು ಕಟ್ಟಲಿಕ್ಕೆ ಬೇರೆ ಬೇರೆ ಸಂಘಟನೆಗಳು, ಬೇರೆ ಬೇರೆ ಪಕ್ಷದ ನಾಯಕರು ಒಲವನ್ನು ತೋರಿಸಿ ಪಕ್ಷದ ಸೇರ್ಪಡೆ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಜೊತೆಗೆ ಪದಾಧಿಕಾರಿಗಳ ಘೋಷಣೆಗಳು ಆಗ್ತಾ ಇದ್ದಾವೆ. ವಿಶೇಷವಾಗಿ ಬರುವಂಥ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳು, ಇದಕ್ಕೆ ಸಿದ್ಧತೆಗೋಸ್ಕರವಾಗಿನ ಈ ಒಂದು ನಮ್ಮ ಪ್ರವಾಸವನ್ನು ಮೊದಲೇ ಹಂತದ ಪ್ರಾರಂಭ ಮಾಡಿದ್ದೀವಿ. ಒಂದು ರಾಜಕೀಯ ಪಕ್ಷವಾಗಿ ಕೇವಲ 3 ತಿಂಗಳ ಅವಧಿಯಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷವನ್ನು ಭಾಳ ವೇಗವಾಗಿ ವಿಸ್ತಾರ ಮಾಡ್ತಾ ಇದ್ದೀವಿ. ಅದಕ್ಕೆ ಮುಖ್ಯ ಕಾರಣ ಏಕನಾಥ್ ಶಿಂದೆ ಅವರ ನೇತೃತ್ವವನ್ನು ಇಡೀ ದೇಶ ನೋಡಿದೆ. ಇಲ್ಲಿ ಸುದೈವಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಪೂಜ್ಯ ಸಿದ್ಧಲಿಂಗ ಸ್ವಾಮೀಜಿಯವರನ್ನು ಸಹ ಇಡೀ ರಾಜ್ಯ ನೋಡಿದೆ. ಹೀಗಾಗಿ ಇವೆರಡೂ ನೇತೃತ್ವವನ್ನು ರಾಜ್ಯದ ಜನತೆ ಸೂಕ್ಷ್ಮವಾಗಿ ಗಮನಿಸಿ ಇವತ್ತು ನಮ್ಮ ಪಕ್ಷಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಬರುವಂಥ ವಿಧಾನಸಭೆ ಚುನಾವಣೆ ಭಾಳ ಪ್ರಮುಖವಾದಂಥದ್ದು, ನಮ್ಮ ಘಟ್ಟ ಅನ್ನುವಂಥದ್ದು ಸಹ ನಾವು ಯೋಚನೆಯನ್ನು ಮಾಡಿಕೊಂಡು ಈಗಿಂದನೇ ಸ್ಥಳೀಯ ಸಂಸ್ಥೆಗಳ ಮುಖಾಂತರವಾಗಿ, ಚುನಾವಣೆ ಮುಖಾಂತರವಾಗಿ ಕಾರ್ಯಕರ್ತರ ಪಡೆಯನ್ನು ತಯಾರು ಮಾಡುವಂಥದ್ದು, ವಿಶೇಷವಾಗಿ ರೈತರ ಸಂಬಂಧಪಟ್ಟಂಥದ್ದು. ಈ ಸರಿ ಇಡೀ ರಾಜ್ಯದಲ್ಲಿ ರೈತರು ಒಂದು ರೀತಿ ಕಣ್ಣೀರು ಹಾಕ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕದ ಭಾಗದ ಕಥೆ ಒಂದಾದರೆ, ಇನ್ನು ಮುಂಬೈ ಕರ್ನಾಟಕದ, ಕಿತ್ತೂರು ಕರ್ನಾಟಕದ ರೈತರ ಸಮಸ್ಯೆ ಮತ್ತೊಂದು ರೀತಿ ಇದೆ. ಹೀಗಾಗಿ ರೈತರ ವಿಷಯವನ್ನು ಭಾಳ ಪ್ರಮುಖವಾಗಿ ತಗೊಂಡು ನಾವು ಈ ಪ್ರವಾಸ ಮುಗಿದ ನಂತರ ರಾಜ್ಯದ ಸರ್ಕಾರಕ್ಕೆ ಚಾಟಿ ಏಟು ಬೀಸುವಂಥ ಕೆಲಸವನ್ನು ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಿದ್ದೀವಿ. ಅದರ ಜೊತೆಗೆ ಇಡೀ ರಾಜ್ಯದ ಭದ್ರತೆಗೆ ಮತ್ತು ರಾಜ್ಯದ ಅಸ್ತಿತ್ವಕ್ಕೆ ಧಕ್ಕೆ ಮಾಡ್ತಾ ಇರುವಂಥ ಬಾಂಗ್ಲಾ ಮತ್ತು ರೋಹಿಂಗ್ಯಾದು ಮುಸಲ್ಮಾನರ ನುಸುಳುಕೋರು ಏನು ಹೆಚ್ಚು ಕಡಿಮೆ ಒಂದು 10 ಲಕ್ಷ ಜನ ರಾಜ್ಯದೊಳಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅವರನ್ನು ರಾಜ್ಯದಿಂದ ಒದ್ದೋಡಿಸ್ಲಿಕ್ಕೆ ಏನು ಬೇಕೋ ಅದನ್ನು ಕಾರ್ಯಕ್ರಮವನ್ನು ಶಿವಸೇನೆ ಹಾಕ್ಕೊಳ್ಬೇಕು ಅಂತ ನಿಶ್ಚಯ ಮಾಡಿದ್ವಿ. ಈಗಾಗಲೇ ತಮಗೆಲ್ಲ ಗೊತ್ತಿದ್ದ ಹಾಗೆ ಅಸ್ಸಾಂ, ಪಶ್ಚಿಮ ಬಂಗಾಳ, ಸ್ವಲ್ಪ ಭಾಗದೊಳಗೆ ಬಿಹಾರ್, ಯಾವ ರೀತಿಯಾಗಿ ಈ ರೋಹಿಂಗ್ಯಾ ಮತ್ತು ಬಾಂಗ್ಲಾ ಮುಸಲ್ಮಾನರು ನುಸುಳುಕೋರರು ಅನಧಿಕೃತವಾಗಿ ಬಂದು ಎಂತೆಂಥ ಅನಾಹುತಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ತಮ್ಮ ಗಮನಕ್ಕೆ ಬಂದಿದೆ. ಇದೇ ಕರ್ನಾಟಕದ ಚಿಕ್ಕಮಗಳೂರಿನ ಕಾಫಿ ಎಸ್ಟೇಟ್ನಲ್ಲಿ ಕೆಲಸಕ್ಕಂತ ಬಂದು ಆ ಕಾಫಿ ಎಸ್ಟೇಟ್ ಮಾಲೀಕನನ್ನೇ ಕೊಲೆ ಮಾಡಿ ಅವನ ಮನೆಯನ್ನು ಲೂಟಿ ಮಾಡಿಕೊಂಡು ಹೋದಂಥವ್ರು ಉದಾಹರಣೆ ಇದೆ. ದಾವಣಗೆರೆಯಲ್ಲಿ ಚಿನ್ನದ ಕೆಲಸ, ಬಂಗಾರದ ಕೆಲಸಕ್ಕೆ ಬಂದಂಥವರು KG-ಗಟ್ಟಲೆ ಬಂಗಾರವನ್ನು ಹಾಕ್ಕೊಂಡು ಓಡೋಗಿದ್ದಾರೆ. ಜೊತೆಗೆ ಸಾಕಷ್ಟು ಸ್ಪೈಗಳಾಗಿ ಕೆಲಸ ಮಾಡಿದಂಥದ್ದು ಮಾಹಿತಿ ಇದೆ. ಹೀಗಾಗಿ ಬಾಂಗ್ಲಾ ನುಸುಳುಕೋರರ ವಿರುದ್ಧ ಶ್ರೀರಾಮ ಸೇನೆ ಕರ್ನಾಟಕದಲ್ಲಿ ತೊಡೆತಟ್ಟು ನಿಲ್ಲುವಂಥ ಕೆಲಸವನ್ನು ಮಾಡುತ್ತೆ ಶಿವಸೇನಾ. ಅದರ ಜೊತೆಗೆ ನಮ್ಮ ರೈತರಿಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂಥ ಹೋರಾಟವನ್ನು ತಗೊಳ್ಬೇಕು ಅಂತ ಹೇಳಿ, ಅದರ ಜೊತೆಗೆ ಕೇವಲ 2 ವರ್ಷದಲ್ಲಿ ಕರ್ನಾಟಕದಲ್ಲಿ
2462 ಅಪ್ರಾಪ್ತ ಬಾಲಿಕೆಯರ ಅಪಹರಣದ ಘಟನೆಗಳು ನಡೆದಿದೆ. ಎಲ್ಲಿ ಹೋಗ್ತಾ ಇದ್ದಾರೆ, ಏನಾಗ್ತಾ ಇದೆ, ಇದು ಭಾಳ ಗಂಭೀರವಾದಂಥ ಸಮಸ್ಯೆ ನಮ್ಮನ್ನು ಕಾಡ್ತಾ ಇದೆ. ಒಂದಲ್ಲ ಎರಡಲ್ಲ, ಇಂಥ ಒಂದು ಮಹಿಳೆಯರ ಮತ್ತು ಈ ಅಪ್ರಾಪ್ತ ಯುವತಿಯರನ್ನು ಮಾರಾಟ ಮಾಡ್ತಾ ಇದ್ದಾರೋ, ವೇಶ್ಯಾವಾಟಿಕೆಗೆ ತಳ್ತಾ ಇದ್ದಾರೋ, ಅಥವಾ ಬೇರೆ ಏನಾದರೂ ಅವರನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಭಾಳ ಒಂದು ಸಮಸ್ಯೆ ಕಣ್ಣೆದುರಿಗೆ ಕಾಣಿಸ್ತಾ ಇದೆ. ಸೊ ಆ ಮಹಿಳೆಯರ ವಿಷಯಕ್ಕೂ ಸಂಬಂಧಪಟ್ಟ ಹಾಗೆ ನಾವು ಹೋರಾಟವನ್ನು ತಗೊಳ್ಬೇಕು ಅನ್ನುವಂಥದ್ದು 3 ಮುಖ್ಯ ವಿಷಯಗಳನ್ನು ಇಟ್ಕೊಂಡು ಮುಂದಿನ ದಿವಸದಲ್ಲಿ ರಾಜ್ಯದಲ್ಲಿ ಪಕ್ಷವನ್ನು ವಿಸ್ತಾರ ಮಾಡಬೇಕು ಅನ್ನುವಂಥದ್ದು ನಿರ್ಧಾರವನ್ನು ಮಾಡಿದ್ದೀವಿ. ಇವತ್ತು ಕಲಬುರಗಿ ಜಿಲ್ಲೆಯ ಅಧ್ಯಕ್ಷರಾಗಿ ಶ್ರೀ ಗುರುಶಾಂತ್ ತಿಂಗಳಿ ಇದ್ದಾರೆ. ಸೊ ಅವರನ್ನು ಈ ಒಂದು ಕಲಬುರಗಿ ಜಿಲ್ಲೆಗೆ ಅಧ್ಯಕ್ಷರನ್ನಾಗಿ ನೇಮಕ ಇವತ್ತು ಮಾಡಿದ್ದೀವಿ. ಅದೇ ರೀತಿಯಾಗಿ ರಾಕೇಶ್ ಜಮಾದಾರ್ ಅವರನ್ನು ಜಿಲ್ಲಾ ಯುವ ಮೋರ್ಚಾಕ್ಕೆ ಅಧ್ಯಕ್ಷರನ್ನಾಗಿ ಅವ್ರಿಗೆ ಜವಾಬ್ದಾರಿಯನ್ನು ಇವತ್ತಿನಿಂದ ವಹಿಸ್ಕೊಡ್ತಾ ಇದ್ದೀವಿ. ಅದೇ ರೀತಿ ಮಲ್ಕಣ್ಣ ಪೂಜಾರಿ ಅವರಿಗೆ ಜೇವರ್ಗಿ ತಾಲೂಕಿನ ಅಧ್ಯಕ್ಷರನ್ನಾಗಿ ಇವತ್ತು ನಿಯುಕ್ತ ಮಾಡಿದ್ದೀವಿ. ಅದೇ ರೀತಿ ರೋಹಿತ್ ಪಿಸ್ಕೆ ಇವರಿಗೆ ಕಲಬುರಗಿ ಜಿಲ್ಲಾ ಯುವ ಮೋರ್ಚಾದ ಉಪಾಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಸೊ ಇಷ್ಟು ಪ್ರಾರಂಭದ ಜವಾಬ್ದಾರಿಗಳನ್ನು ಈ ಜಿಲ್ಲೆಯಲ್ಲಿ ಆಗಿದೆ. ಮುಂದೆ ಮಹಿಳಾ ಘಟಕ, ಯುವ ಘಟಕ, ರೈತ ಘಟಕ, ಕಾರ್ಮಿಕ ಘಟಕ, ಹೀಗೆ ವಿದ್ಯಾರ್ಥಿ ಘಟಕ ಅವುಗಳನ್ನು ಸಹ ಮುಂದಿನ ದಿವಸದಲ್ಲಿ ಅವರು ನೇತೃತ್ವದೊಳಗಿಲ್ಲಿ ಪಕ್ಷವನ್ನು ವಿಸ್ತಾರ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಇದು ಒಟ್ಟಾರೆ ಶಿವಸೇನೆ ಬಗ್ಗೆ ತಮಗೆ ಒಂದು ಮಾಹಿತಿ ಕೊಡೋದಿತ್ತು. ಒಂದು ಜನವರಿಯಲ್ಲಿ ಬಹಳ ದೊಡ್ಡ ಪ್ರಮಾಣದೊಳಗೆ ಏಕನಾಥ್ ಶಿಂದೆಯವರ ನೇತೃತ್ವದೊಳಗೆ ಒಂದು ಸಮಾವೇಶವನ್ನು ಮಾಡಬೇಕು ಅನ್ನೋಂಥದ್ದು ಸಹ ಯೋಜನೆಯನ್ನು ಮಾಡಿದ್ದೀವಿ. ಕಲಬುರಗಿಯೊಳಗೆ ಬಹುಶಃ ಮಾಡ್ತೀವಿ. ಕಲಬುರಗಿಯನ್ನು ನಾವು ವಿಶೇಷವಾಗಿ ಪಾಯಿಂಟ್ ಮಾಡ್ಕೊಂಡಿದ್ದೀವಿ. ಬರುವಂಥ ಲೋಕಸಭೆ ಚುನಾವಣೆಯಲ್ಲಿ ಕಲಬುರಗಿಯ ಜಿಲ್ಲೆಯಿಂದ, ವಿಶೇಷವಾಗಿ ಕಲಬುರಗಿ ಉತ್ತರ ಮತ್ತು ದಕ್ಷಿಣದಿಂದ ನಮ್ಮ ಪ್ರಬಲವಾದಂಥ ವ್ಯಕ್ತಿಗಳನ್ನು ಹಾಕಿ ಶಿವಸೇನೆಯಿಂದ ಈ ಸಾರಿಗೆ ಕಲಬುರಗಿಯಿಂದ ಒಟ್ಟಾರೆ ಒಬ್ಬ ಶಾಸಕರನ್ನು ವಿಧಾನಸಭೆಗೆ ಕಳಿಸಲೇಬೇಕು ಅನ್ನುವಂಥದ್ದು ಶಿವಸೇನೆ ಸಂಕಲ್ಪ ಮಾಡಿಕೊಂಡಿದೆ. ಅದಕ್ಕೆ ಬಹುಶಃ ಕಲಬುರಗಿಯಲ್ಲಿನೇ ಆ ಒಂದು ದೊಡ್ಡ ಕಾರ್ಯಕ್ರಮದ ಆಯೋಜನೆ ಜನವರಿಯಲ್ಲಿ ಆಗುವಂಥದ್ದು ಯೋಚನೆಯನ್ನು ಮಾಡ್ತಾಯಿದ್ದೀವಿ. ಸೊ ಇಷ್ಟು ಪಕ್ಷದ ಬೆಳವಣಿಗೆ ಬಗ್ಗೆ ತಮಗೆ ಮಾಹಿತಿ ಕೊಡಲಿಕ್ಕಿತ್ತು. ಧನ್ಯವಾದ. ತಮಗೆ ಸಂಘಟನಾ ಕಾರ್ಯದರ್ಶಿಗಳು ಆ ಹೋರಾಟದೊಳಗೆ ಗುರ್ಲಾಪುರದ ಹೋರಾಟದೊಳಗೆ ವೇದಿಕೆ ಮೇಲೆ 2-3 ದಿವಸ ಅಲ್ಲೇ ಇದ್ದರು. ನಿರಂತರವಾದಂಥ ಹೋರಾಟದೊಳಗೆ ನಮ್ಮ ಎಲ್ಲ ಶಿವಸೇನಾ ಪದಾಧಿಕಾರಿಗಳು, ಕಾರ್ಯಕರ್ತರು ಅಲ್ಲಿ ನಾವು ಹೋಗಿ ಆ ಹೋರಾಟಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟಿದ್ವಿ. ಪ್ರಾಮಾಣಿಕವಾಗಿದ್ದಂಥ ಬೇಡಿಕೆ ಇದೆ, ರೈತರಿಗೆ ಸಿಗಲೇಬೇಕು, ಯಾವುದೇ ಮುಲಾಜಿಲ್ಲ. ಯಾವುದ್ಯಾವುದೋ ಯೋಜನೆಗಳಿಗೆ ನಿಮಗೆ ದುಡ್ಡಿರುತ್ತೆ ಸರ್ಕಾರಕ್ಕೆ, ಆದರೆ ರೈತರು ಕೇಳಿದ ತಕ್ಷಣವೇ ನಿಮಗೆ 50 ರೂಪಾಯಿ 100 ರೂಪಾಯಿ ಬಾರ್ಗೇನ್ ಮಾಡ್ತೀವಿ. ನಾಚಿಕೆ ಬರಬೇಕು ಸರ್ಕಾರಕ್ಕೆ. ನಿಮ್ಮ ಬೇರೆ ಬೇರೆ ಖರ್ಚುಗಳನ್ನು ಕಡಿಮೆ ಮಾಡಿ. ಇವತ್ತು ಒಂದು ಕಡೆ ಹೇಳ್ತಾರೆ ರೈತ ಬೆನ್ನೆಲುಬು ಅವರು ಅಷ್ಟು ರಸ್ತೆಗಳು ಕೂತ್ಕೊಂಡು ಅಷ್ಟು ಹೋರಾಟ ಮಾಡಿ ಉಪವಾಸ ಬಿಸಿಲು ಮಳೆ ಕೂತ್ಕೊಳ್ತಾ ಇದ್ದಾರೆ, ನಿಮ್ಗೆ ಅನ್ನಿಸ್ತಾ ಇಲ್ಲ. ಸೊ ನಾಚಿಕೆ ಬರಬೇಕು ಸರ್ಕಾರಕ್ಕೆ. ತಕ್ಷಣದೊಳಗನೆ ಈ ಕೊಟ್ಟಂಥ ಬೆಲೆಗೆ ಪಾಪ ರೈತರೇನೂ ಸಮಾಧಾನ ಆಗಿದ್ದಾರೆ, ನಮಗೆ ಸಮಾಧಾನ ಇಲ್ಲ. ಕೆಲವೊಂದಿಷ್ಟು ಕಡೆಗೆ ಅದನ್ನೇನೋ ಸುಮ್ಮನೆ ಅದನ್ನು ಹೋರಾಟ ಹತ್ತಲಿಕ್ಕೆ ಬದಲ ಮಾಡಲಿಕ್ಕೆ ಮಾಡಿದ್ದಾರೆ, ಸ್ವಲ್ಪ ಕಡೆ ಕಾಂಪ್ರಮೈಸ್. ಆದರೆ ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಇನ್ನೂ ನಿರಂತರವಾಗಿ ಹೋರಾಟ ನಡೀತಾ ಇದೆ ರೈತರದ್ದು. ಮೊನ್ನೆ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಾಕುವಂಥ ತನಕನೂ ಸಹ ಆಕ್ರೋಶ ಬಂದಿದೆ. ಸೊ ಇದನ್ನೂ ಸಹ ಕಾಂಗ್ರೆಸ್ ಸರ್ಕಾರ ಬಹಳ ಗಂಭೀರವಾಗಿ ತಗೊಳ್ಳದೇ ಹೋದರೆ ನಾವು ಸಹ ಮುಂದೆ ರಸ್ತೆಗಳಿರ್ತೀವಿ. ಏನು ಅನಾಹುತ ಆಗುತ್ತೆ ಅದಕ್ಕೆ ಸರ್ಕಾರನ ಹೊಣೆ ಆಗಬೇಕು. ಈ ವಿಷಯದಲ್ಲಿ ನಾವಂತೂ ಕಾಂಪ್ರಮೈಸಿಗೆ ಸಿದ್ಧ ಇಲ್ಲ. ಈ ರೈತರನ್ನು ಶೋಷಣೆ ಮಾಡಬೇಕು ಅನ್ನೋವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅವರು ಅಧಿಕಾರಿಗಳು ಹೇಳ್ತಾರೆ ಅಂದರೆ ರಾಜ್ಯ ಸರ್ಕಾರನೇ ಹೇಳಿದಾಗಿದೆ, ಅದನ್ನು ಸಹ ಅವರು ಪಾಲಿಸೋದಿಲ್ಲ ಅಂತಾದರೆ ಇನ್ನು ನಾವು ಅವ್ರಿಗೆ ಯಾವ ರೀತಿಯಾದಂಥ ಉತ್ತರಗಳನ್ನು ಕೊಡಲೇಬೇಕಾಗುತ್ತೆ. ಖಂಡಿತವಾಗಿಯೂ ಸಹ ಇದ್ರ ಬಗ್ಗೆ ಯಾವುದೇ ಮುಲಾಜಿಲ್ಲದೆ ನಮ್ಮದಂತೂ ಹೋರಾಟ ಇದೆ. ವಾಯು ಮಾಲಿನ್ಯ ತಡೆಗಟ್ಟಲು ವಾಹನಗಳನ್ನು ಸುಸ್ಥಿತಿಯಲ್ಲಿಡಿ, ಆರೋಗ್ಯವಂತರಾಗಿ ಬಾಳಿರಿ. ಪ್ರತಿ 6 ತಿಂಗಳಿಗೊಮ್ಮೆ ವಾಯು ಮಾಲಿನ್ಯ ತಪಾಸಣಾ ಕೇಂದ್ರಗಳಲ್ಲಿ ತಮ್ಮ ವಾಹನ ತಪಾಸಣೆ ಮಾಡಿಸಿ ಪ್ರಮಾಣ ಪತ್ರ ಪಡೆಯಿರಿ. ಕಲಬೆರಕೆ ಇಂಧನ ಉಪಯೋಗಿಸಬೇಡಿ. ಕಪ್ಪು ಹೊಗೆ ಬರುತ್ತಿದ್ದರೆ
ಸರ್ವಿಸ್ ಸೆಂಟರ್ನಲ್ಲಿ ವಾಹನ ದುರಸ್ತಿ ಮಾಡಿಸಿ. ಸೈಲೆನ್ಸರ್ ಟ್ಯಾಂಪರ್ ಮಾಡಬೇಡಿ. ಕಳಪೆ ಇಂಜಿನ್ ಆಯಿಲ್ ಬಳಸಬೇಡಿ. ಕಾರ್ಬೊರೇಟರ್ಗಳನ್ನು ಸ್ವಚ್ಛಗೊಳಿಸಿ. ಎಲೆಕ್ಟ್ರಿಕ್ ವಾಹನಗಳನ್ನು ಖರೀದಿಸಿ. ಸಮೀಪದ ಸ್ಥಳಕ್ಕೆ ಹೋಗಿ ಬರಲು ಬೈಸಿಕಲ್ ಬಳಸಿರಿ. ವಾಯು ಮಾಲಿನ್ಯ ಮಾಡಿದರೆ ಸರ್ಕಾರದ ನಿಯಮ ಉಲ್ಲಂಘನೆ ಮಾಡಿದರೆ ಯಾವುದೇ ವರ್ಗದ ವಾಹನಗಳಿಗೆ ಮೊದಲ ಅಪರಾಧಕ್ಕೆ 1500 ಹಾಗೂ ಎರಡನೇ ಅಪರಾಧಕ್ಕೆ 3000 ರೂಪಾಯಿ ದಂಡ. ವಾಯು ಮಾಲಿನ್ಯದಿಂದ ಆರೋಗ್ಯದಲ್ಲಿ ಆಗುವ ಸಮಸ್ಯೆಗಳು. ವಾಯು ಮಾಲಿನ್ಯದಿಂದ ಕಣ್ಣು ಮತ್ತು ದೃಷ್ಟಿ ಮಂಜಾಗುವಿಕೆ, ಮೆದುಳಿನ ಕಾರ್ಯಾಚರಣೆ ಕುಂಠಿತ, ಗರ್ಭಿಣಿ ಮಹಿಳೆಯರಿಗೆ ಗರ್ಭಸ್ರಾವ ಹಾಗೂ ಹುಟ್ಟುವ ಮಕ್ಕಳಿಗೆ ಅನಾರೋಗ್ಯ, ಮಕ್ಕಳಿಗೆ ಮಾನಸಿಕ ದೌರ್ಬಲ್ಯತೆ ಹಾಗೂ ಬುದ್ಧಿಮಾಂದ್ಯತೆ ಹೆಚ್ಚಾಗುವಿಕೆ, ಅಸ್ತಮಾ, ಕ್ಯಾನ್ಸರ್ ಹಾಗೂ ಇನ್ನಿತರ ರೋಗಗಳ ಹರಡುವಿಕೆ. ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳೋಣ. ಹೊಗೆ ಸೋಸದಂತೆ ಎಚ್ಚರಿಕೆ ವಹಿಸೋಣ. ನಮ್ಮ ನಗರವನ್ನ ವಾಯು ಮಾಲಿನ್ಯದಿಂದ ರಕ್ಷಿಸೋಣ. ಆರೋಗ್ಯಕರ ಜೀವನ ನಡೆಸೋಣ. ಇದು ಉಪಸಾರಿಗೆ ಆಯುಕ್ತರು ಹಾಗೂ ಹಿರಿಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ವಾಯು ಮಾಲಿನ್ಯ ಮಾಸಾಚರಣೆ ಅರಿವು ಕಾರ್ಯಕ್ರಮ ನವೆಂಬರ್ 2020